ಈ ಬೋದೂರು ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಎಲ್ಲ ಕಲಾ ಪ್ರೇಕ್ಷಕರೇ, ಇವತ್ತು ವಂಜಬಾಯಿ ಗ್ರಾಮದಲ್ಲಿ ನಾಟಕ ಆಡಿಸ್ಬೇಕಂದ್ರೆ ಎಷ್ಟು ಆಸಕ್ತಿ ಐತೆ ಅಂದ್ರೆ ನಾಟಕ ಆಡೋರ್ಗಿಂತ ಹೆಚ್ಚಿಗೆ ಕಲಾವಿದರು ಉತ್ಸಾಹ ಜಾಸ್ತಿ ಐತಿ. ಯಾಕಂದ್ರೆ ಕಲಾವಿದರು ಉತ್ಸಾಹ ಜಾಸ್ತಿ ಇದ್ದದ್ನಾಗ ನಾಟಕ ಆಡೋರು ಬಹಳ ಈಸಿಯಾಗಿ ಆಡ್ತಾರ. ಅವ್ರ ಹತ್ರ ಎಷ್ಟು ನಿಮ್ಮ ಹತ್ರ ತಾಳ್ಮೆ ಇರ್ತಾವ ಅವ್ರು ಅಷ್ಟು ಚೆನ್ನಾಗಿ ಆಡ್ತಾರ. ಅದಕ್ಕೆ ವಂಜಬಾಯಿ ಗ್ರಾಮದಲ್ಲಿ 15 ವರ್ಷ ಹಿಂದೆ ಆಡಿದ್ರಂತೆ, ಇವತ್ತು ಆಡ್ತಾರ ಅಂದ್ರ ಬಹಳ ಮೆಚ್ಚುಗೆ. ಆ 15 ವರ್ಷದ ಎಲ್ಲರನ್ನೂ ಒಮ್ಮೆಗೆ ಕಳಿಸ್ಬಿಟ್ರೆ ಸ್ಟೇಜಿಗೆ. ಯಾಕಂದ್ರೆ ವಂಜಬಾಯಿ ಗ್ರಾಮಕ್ಕ ಬರ್ಬೇಕಂದ್ರೆ ನಮಗೆ ಬಹಳ ಪ್ರೀತಿ. ಅಷ್ಟು ಕಲಾವಿದರನ್ನ ಕರ್ಸೋದಿರ್ಲಿ ಮತ್ತು ಎಲ್ಲಾ ಗಣ್ಯಮಾನ್ಯರನ್ನ ಕರ್ಸೋದಿರ್ಲಿ, ಅದು ಯಾವತ್ತು ವಂಜಬಾಯಿ ಗ್ರಾಮಕ್ಕ ಅದು ಶೋಭೆ ತರ್ತ. ಯಾಕಂದ್ರೆ ಗಣ್ಯಮಾನ್ಯರನ್ನ ಯಾವಾಗ ಕರೆಸಿ ನೀವು ಸ್ವಾಗತ ಮಾಡ್ಕೊಂಡು ಯಾವಾಗ ನಾಟಕನ ಉದ್ಘಾಟನೆ ಮಾಡಿಸಿ ನಡೆಸ್ತೀರಿ ಅಂದ್ರ ಅಷ್ಟು ಚಂದ ನಾಟಕನು ನಡೀತೈತೆ ಒಂದು ವಿಷಯ. ಯಾಕಂದ್ರೆ ನೀವು ಎಷ್ಟು ಗಣ್ಯಮಾನ್ಯರನ್ನ ಕರೆಸ್ತೀರಿ, ನಾಳೆ ಮುಂಜಾನೆ ಪೇಮೆಂಟ್ ಕೊಡೋ ಮುಂದೆ ಅವ್ರಿಗೂ ಒಂದ್ ಸ್ವಲ್ಪ ತೆಗು ಕಮ್ಮಿ ಆಗುತ್ತ. ಇದು ಕಲಾವಿದ್ರೆ ಒಂದ್ ಸ್ವಲ್ಪ ನ್ಯಾಕ್ ಬೇಕು ಅಂದ್ರೆ ವಂಜಬಾಯಿ ಗ್ರಾಮದವರು ಅದನ್ನ ಆಸಕ್ತಿ ಪಟ್ಟು ಕರೆಸಿರ ಅವ್ರಿಗೆ ಬಹಳ ಧನ್ಯವಾದಗಳು. ನಮ್ಮ ಮಸಾರಿ ಭಾಗದಲ್ಲಿ ಹೆಚ್ಚಿನ ನಾಟಕದಲ್ಲಿ ಆಗ್ತಾವ, ಅದಕ್ಕೆ ತಮ್ಮೆಲ್ಲರೂ ಪ್ರೋತ್ಸಾಹ ಕೊಡೋದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವಂಜಬಾಯಿ ಗ್ರಾಮದವರು ಸತತ ಆಡಿಸ್ಬೇಕು. ಮತ್ತೆ 15 ವರ್ಷ ನಂತರ ಮತ್ತೆ ಮುಂದೆ 15 ವರ್ಷ ಕಾಯ್ಬೇಡ್ರಿ. ದಯವಿಟ್ಟು ಎಲ್ಲರೂ ಹಿರಿಯರು ಮನಸ್ಸು ಮಾಡ್ರಿ, ಮುಂದಿನ ವರ್ಷನೂ ಆಡಿಸ್ರಿ. ನಾವು ಇಂದು ನೀವು ಪ್ರೋತ್ಸಾಹ ಕೊಡ್ತೀವಿ. ಯಾಕಂದ್ರೆ ನೀವು ಕಲೆಯನ್ನ ಪ್ರೀತಿಸೋದ್ರಿಂದ ಗಾನವಾಗಿ ಪಂಚಾಕ್ಷರಿ ಅವ್ರಿಗೆ ಗತಿ ಮುಡುತ್ತಿದೆ. ಇದು ಯಾರಿಗೆ ಮುಟ್ಟದಲ್ಲ, ಅವ್ರಿಗೆ ಗತಿ ಮುಡುತ್ತ. ನಾವು ₹1 ಎಲ್ಲಿ ಬಳಸಲಿಲ್ಲ ಅಂದ್ರ ₹100 ಕೊಟ್ಟು ನಾಟಕ ಮಾಡ್ತೇವೆ ಅಂದ್ರೆ ನಾವು ಒಂದು ದೇಣಿಗೆ ಕೊಟ್ಟಾಗದ ಒಂದು ಕಲಾವಿದರನ್ನು ಬದುಕಿಸ್ದಾಗತ್ತ. ಅದಕ್ಕೆ ತಾವೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ, ಎಲ್ಲರೂ ಇದನ್ನ ಮುಗಿಯೋವರೆಗೇನು ಯಾರು ಎದ್ದು ಹೋಗ್ಬೇಡ್ರಿ, ಐತಿಕ ಘಟನೆ ಆಗ್ಬಾರ್ದು. ದಯವಿಟ್ಟು ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇನ್ನೊಂದು ವಂಜಬಾಯಿದ ಹಿರಿಯರಿಗೆ ಯುವಕರಿಗೆ ಕಲೆಯನ್ನ ನೋಡ್ಬೇಕಾದ್ರೆ ತಳ ಕುಂತ್ಕೊಂಡು ನೋಡ್ರಿ, ಇಲ್ಲಿ ಯಾರೇ ಇರಬಾರ್ರಿ ಅಂತ ನಾನು ಯಾಕಂದ್ರೆ ನೇರವಾಗಿ ಹೇಳ್ತೀನಿ. ಕಲೆಯನ್ನ ನೋಡ್ಬೇಕಂದ್ರೆ ತಳಕ್ ಕುಂತ ನೋಡಿದ್ರೆ ಅದು ಬಹಳ ಶೋಭೆ ತರತ್ತ. ದಯವಿಟ್ಟು ಅದನ್ನೆಲ್ಲ ಪಾಲನೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇಲ್ಲಿಗೆ ವಂಜಬಾಯಿ ಗ್ರಾಮದ ಹಿರಿಯರು ಕರೆಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಜೈ ಹಿಂದ್, ಜೈ ಕನ್ನಡ ಮಾತೆ.